ನೋಡಿ, ನಾನು ಆ್ಯಕ್ಚುಲಿ ಇವತ್ತು ಜೇನುಗಳಿಗೆ ಫೀಡಿಂಗ್ ಆಗ್ತಾಯಿದ್ದೀನಿ. ಇದು ಏನಂದರೆ ಸಕ್ಕರೆ ನೀರು, ಸಕ್ಕರೆ ಪಾಕ ಅಂತೀವಿ, ಸಕ್ಕರೆ ನೀರು ಅಂತೀವಿ. ಇದನ್ನು ನಾವು ಆ್ಯಕ್ಚುಲಿ ಯಾವ ಥರ ಇದನ್ನು ರೆಡಿ ಮಾಡ್ಕೋಬೇಕು ಅಂದರೆ, ಸಕ್ಕರೆ ಪಾಕನ 1 kg ಸಕ್ಕರೆಗೆ ನಾವು 3/4 ಲೀಟ್ರು ನೀರು ಹಾಕಬೇಕು. 1 kg ಸಕ್ಕರೆಗೆ 3/4 ಲೀಟ್ರ್ ನೀರು ಹಾಕಿದ್ರೆ, ಆ 3/4 ಲೀಟ್ರು ನೀರಿಂದ ಮಾಡಿರೋ ಸಕ್ಕರೆ ನೀರನ್ನು ನಾವು 4 ಪೆಟ್ಟಿಗೆಗೆ ನಾವು ಹಾಕೊಬೋದು ಫೀಡಿಂಗಾಗಿ. ಸೊ 4 ಪೆಟ್ಟಿಗೆಗೆ ಹಾಕೊಂಡ್ರೆ ಅದು ಆ್ಯಕ್ಚುಲಿ ಕರೆಕ್ಟು ಅದು ಲಿಕ್ವಿಡ್ ಥರ ಬರುತ್ತೆ. ಸೊ ನಾವು ಕೆಲವೊಬ್ಬರು ಜಾಸ್ತಿ ನೀರು ಥರ ಮಾಡ್ಬಿಟ್ಟು ಹಾಕ್ಬಿಡ್ತಾರೆ, ಅದು ವರ್ಕೌಟ್ ಆಗೋಲ್ಲ. ಆ್ಯಕ್ಚುಲಿ ನಾವು ಯಾವ ಥರ ಅದಕ್ಕೆ ಫೀಡಿಂಗ್ ಮಾಡಬೇಕಂದ್ರೆ, 1 kg ಸಕ್ಕರೆಗೆ 3/4 ಲೀಟ್ರ್ ನೀರು ಹಾಕ್ಕೊಂಡು ಅದನ್ನು 4 ಪೆಟ್ಟಿಗೆಗೆ ನಾವು ಫೀಡಿಂಗ್ ಥರ ಹಾಕ್ಬೋದು. ಸೊ ಇದೊಂದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ನೀವು. ಮತ್ತು ನೋಡಿ, ಇದು ಜೇನು ಪೆಟ್ಟಿಗೆ, ಇದು ನಾನು ನಿಮ್ಗೆ ಯಾವ್ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು ಅಂದ್ಬಿಟ್ಟು ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದೆಯಲ್ವ, ಇದು ತಾಯಿ ಮನೆ, ಅಂದರೆ ಜೇನುಗಳು ಇಲ್ಲಿ ವಾಸವಾಗಿರೋದು. ಸೊ ಇಲ್ಲಿ ರಾಣಿ ಜೇನು ಮತ್ತು ತಿರ್ಗಾ ಅವ್ರದ್ದು ಮರಿ ಜೇನುಗಳೆಲ್ಲ ಇರ್ತವಲ್ಲ, ಇದರಲ್ಲಿ ಇರುತ್ತೆ. ಇಲ್ಲಿ ಅವು ಗೂಡು ಕಟ್ಕೊಂಡು, ಅಂದರೆ ಫಸ್ಟು ಬಾಕ್ಸಲ್ಲಿ ಈ ಮನೆಯಲ್ಲಿ ಅವು ಗೂಡು ಕಟ್ಕೊಂಡು ಅವು ಜೇನೆಲ್ಲನೂ ಮೇಣ ಕಟ್ಕೊಂಡು ಅಲ್ಲಿ ಜೇನನ್ನ ತಂದು ಹಾಕ್ಕೊಂಡು ಸೊ ಇಲ್ಲಿ ಜೀವನ ಮಾಡ್ತಾಯಿತ್ತು. ನಾವು ಆ್ಯಕ್ಚುಲಿ ಜೇನ ಇದರಲ್ಲಿರೋದನ್ನ ಜೇನು ಕೀಳಬಾರ್ದು, ಇದು ಅವು ಬದುಕೋಕ್ಕೋಸ್ಕರ ಮಾಡ್ಕೊಂಡಿರೋದು ಇದು. ಸೊ ಇದರಲ್ಲಿರೋ ಮೇಣನಾಗಲಿ ತುಪ್ಪನಾಗಲಿ ಕೀಳಬಾರ್ದು ನಾವು. ಸೊ ಓಕೆನಾ. ಇನ್ನು ಮೇಲ್ಗಡೆಗೆ ಇದು ನೋಡಿ, ಓಪನ್ ಮಾಡಿ ತೋರಿಸ್ತೀನಿ. ಇದು ಮುಚ್ಚಳ, ಇದು ಮೇಲ್ಗಡೆ ಮುಚ್ಚಳ ಇದು. ಸೊ ಇದನ್ನು ನಾವು ಇವಾಗ ಸೈಡ್ಗಿಡೋಣ. ಇದಿದೆ ನೋಡಿ, ಇದೇ ಫೀಡರ್. ಇದು ನಾನು ಇವಾಗ ಇದಕ್ಕೆ ಫೀಡಿಂಗ್ ಹಾಕಿದ್ದೀನಲ್ವ ಸಕ್ಕರೆ ಪಾಕ, ಇದೇನೇ. ಮೇಲ್ಗಡೆ 6 ಲೇಯರ್ ಇರುತ್ತೆ. ನಾವು ಆ್ಯಕ್ಚುಲಿ ಏನು ಮಾಡಬೇಕು ಅಂದರೆ, ಈ 6 ಲೇಯರ್ಗೆ ತುಪ್ಪ ಕಟ್ಟುತ್ತಲ್ವ, ಈ ತುಪ್ಪನ ಮಾತ್ರ ನಾವು ತೆಕ್ಕೊಬೇಕು. ಕೆಳಗಡೆ ಇದೆ, ತೋರಿಸ್ತೀನಿ ನೋಡಿ. ಕೆಳಗಡೆ ಎಲ್ಲ ಜೇನುಗಳಿದ್ದಾವೆ, ನಾನು ನಿಮಗೆ ತೋರಿಸ್ತೀನಿ, ಒಂದೇ ನಿಮಿಷ. ಇದನ್ನು ತೆಗಿಬೇಕಾದ್ರೆ ಹುಷಾರಾಗಿ ತೆಗಿಬೇಕು, ಸ್ವಲ್ಪ ಯಾಮಾರಿದ್ರೂ ಕಚ್ಬಿಡ್ತವೆ ಜೇನುಗಳು. ನೋಡಿ ಅಲ್ಲಿದ್ದಾವಲ್ಲ. ಸೊ ಅದು ಅಲ್ಲಿ ಅವು ಜೇನುಗಳ ಮನೆ. ನಾವು ಆ್ಯಕ್ಚುಲಿ ಅಲ್ಲಿ ಏನೇನು ನೋಡಿ ಅಲ್ಲಿ ಕಟ್ಟಿದ್ದಾವಲ್ಲ, ಅಲ್ಲಿ ಕಟ್ಟಿರೋ ಆ ಮೇಣನೇ ಆಗಲಿ ತುಪ್ಪನೇ ಆಗಲಿ ತೆಗಿಬಾರ್ದು. ಅದು ಅವು ತಿನ್ನೋಕ್ಕೆ, ಅವು ಸಂತತಿ ಬೆಳೆಸೋದಕ್ಕೋಸ್ಕರ ಮಾಡಿರೋದು ಅದು ತುಪ್ಪ ಅದು. ಸೊ ನಾವು ಅದನ್ನು ಯಾವುದೇ ಕಾರಣಕ್ಕೂ ತೆಗಿಯೋಕ್ಕೆ ಹೋಗಬಾರ್ದು. ಮತ್ತು ಇದನ್ನು ನಾವು ಇದಕ್ಕೆ ಸೇಮ್ ಹಿಂಗೇನೇ ಜೋಡಿಸ್ಕೊಂಬಿಡೋಣ. ನಾವು ಆ್ಯಕ್ಚುಲಿ ಇದಕ್ಕೆ ಫೀಡಿಂಗ್ ಏನಕ್ಕೆ ಹಾಕ್ತೀವಿ ಅಂದರೆ, ಇವಾಗ ನಾವು ನೋಡಿ ಹೊಸ್ದಾಗಿ ಇನ್ಸ್ಟಾಲ್ ಮಾಡ್ಕೊಂಡ್ವಿ ಇದನ್ನು ಜೇನನ್ನ. ಸೊ ನಾವು ಅವಾಗ ಹೊಸ್ದಾಗಿ ಇನ್ಸ್ಟಾಲ್ ಮಾಡ್ಕೊಂಡಾಗ ಜೇನುಗಳಿಗೆ ಇಲ್ಲಿನ ವಾತಾವರಣ, ಇದು ಯಾವ ಊರು, ಇದು ಇಲ್ಲಿ ಹೆಂಗೆ ಸೆಟ್ ಆಗಬೇಕು ಅಂದ್ಬಿಟ್ಟು ಅವಕ್ಕೆ ಗೊತ್ತಿರಲ್ಲ. ನಾವು ಆ್ಯಕ್ಚುಲಿ ಈ ಫೀಡಿಂಗ್ ಹಾಕ್ತೀವಲ್ಲ, ಅವು ಆ್ಯಕ್ಚುಲಿ ಇದನ್ನು ಪೆಟ್ರೋಲ್ ಥರ ಯೂಸ್ ಮಾಡ್ಕೋತೇವೆ. ಇವು ಆ್ಯಕ್ಚುಲಿ ಹೆಂಗೆ ಅಂದರೆ, ಜೇನು ಯಾವುದೇ ಹೊಸ ಜಾಗಕ್ಕೆ ಹೋದರೆ ಫಸ್ಟು ಸರ್ವೆ ಮಾಡ್ಕೊತೇವೆ. ನಾವು ಆ್ಯಕ್ಚುಲಿ 2 ಕಿಲೋಮೀಟ್ರ್ ದೂರ ಹೋಗಿ ಮೇಯ್ಕೊಂಬರ್ತೇವೆ ಜೇನುಗಳು. ಫಸ್ಟು 2 ಕಿಲೋಮೀಟ್ರ್ ಸರ್ಕಲಲ್ಲಿ ಎಲ್ಲೆಲ್ಲಿ ನಮಗೆ ಒಳ್ಳೊಳ್ಳೆ ಊಟ ಸಿಗುತ್ತೆ, ಒಳ್ಳೆ ಮೇವು ಸಿಗುತ್ತೆ ಅಂತ ಸರ್ವೆ ಮಾಡ್ಕೋತೇವೆ. ನಾವು ಆ್ಯಕ್ಚುಲಿ ಫೀಡಿಂಗ್ ಹಾಕೋ ಇಂಟೆನ್ಷನ್ ಏನಂದರೆ, ಅವು ಹೋಗ್ಬಿಟ್ಟು ಬರೋಕ್ಕೆ ಫ್ಯೂಯಲು. ಇವಾಗ ನಾವು ಹೆಂಗೆ ಎಲ್ಲರೂ ಹೋಗಬೇಕು ಅಂದರೆ ನಮಗೆ ಫ್ಯೂಯಲ್ ಬೇಕಾಗುತ್ತೋ ಗಾಡಿಗೆ, ಆ ಲೆಕ್ಕಾಚಾರಕ್ಕೆ ಅವಕ್ಕೆ ಹೋಗ್ಬಿಟ್ಟು ಬರೋಕ್ಕೆ ಫ್ಯೂಯಲ್ಲು. ಅವು ಆ್ಯಕ್ಚುಲಿ ಇದನ್ನು ತಿನ್ಕೊಂಡು ಸರ್ವೆ ಮಾಡಿಕೊಂಡು ನಮಗೆ ಯಾವ್ಯಾವ ಕಡೆ ಒಳ್ಳೆ ಊದಿಂದ ಮಕರಂದ ಸಿಗುತ್ತೆ ಅದನ್ನು ಅವು ಸರ್ವೆ ಮಾಡ್ಕೊತೇವೆ. ಸರ್ವೆ ಮಾಡಿಕೊಂಡು ನೆಕ್ಸ್ಟು ಅವು ಮೇಣ ಕಟ್ಟ ಸ್ಟಾರ್ಟ್ ಮಾಡ್ತಾವಲ್ವ. ಸೊ ಅದಕ್ಕೆ ಇದನ್ನು ಅವು ಫ್ಯೂಯಲ್ ಆಗಿ ಬಳಸ್ಕೊತೇವೆ. ನಾವು ಈ ಫ್ಯೂಯಲ್ನೇ ಕೊಟ್ಟಿಲ್ಲ ಅಂದರೆ ಫಸ್ಟ್ ಏನು ಮಾಡ್ತೇವೆ, ಸರ್ವೆ ಮಾಡೋಕ್ಕೆ ಹೋಗಿದ್ದ ಕಡೆ ಎಲ್ಲ ಅವು ತಿನ್ಕೊಂಬಂದ್ಬಿಡ್ತೇವೆ. ಸೊ ನಮಗೆ ಮೇಣ ಕಟ್ಟೋದು ಡಿಲೇ ಆಗುತ್ತೆ, ಮತ್ತು ತಿರ್ಗಾ ಜೇನುತುಪ್ಪ ಕೊಡೋದು ಡಿಲೇ ಆಗುತ್ತೆ. ನಾವು ಫ್ಯೂಯಲ್ ಕೊಡೋದ್ರಿಂದ ಏನಂದರೆ 6 ತಿಂಗಳಲ್ಲಿ ಆಗೋ ಪ್ರೋಸೆಸ್ಸು 3 ತಿಂಗಳಲ್ಲಿ ಆಗುತ್ತೆ. ನಮಗೆ ಬೇಗ ಮೇಣ ಕಟ್ಟುತ್ತೆ, ಬೇಗ ಜೇನು ತುಪ್ಪ ಕೊಡುತ್ತೆ ನಮಗೆ. ಸೊ ಅದರಿಂದ ನಾವು ಇದನ್ನು ಫ್ಯೂಯಲ್ ಆಗಿ ಅವಕ್ಕೆ ಯೂಸ್ ಆಗಲಿ ಅಂದ್ಬಿಟ್ಟು ಫೀಡಿಂಗ್ ಕೊಡ್ತೀವಿ. ಮತ್ತು ಇನ್ನೊಂದು ಏನಂದರೆ, ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಲ್ಲ, ಅದ್ರ ಪ್ರಕಾರ ನೀವು ಯಾವಾಗಲೂ ಪದೇ ಇದನ್ನು ತೆಗಿಯೋದು ಮತ್ತು ಓಪನ್ ಮಾಡಿ ನೋಡೋದು, ತುಪ್ಪ ಕಟ್ಟಿದೆ ಅಂತ ನೋಡೋದು, ಆ ಥರ ಮಾಡಿದ್ರೆ ಜೇನಿಗೆ ಡಿಸ್ಟರ್ಬ್ ಆಗುತ್ತೆ, ಹೋಗ್ಬಿಡ್ತವೆ. ನೀವೇನೇ ಚೆಕ್ ಮಾಡೋದಿದ್ರು ತುಪ್ಪ ಕಟ್ಟಿದೆ ಅಂದ್ಬಿಟ್ಟು, ಇವ್ರ ಕಡೆ ಬಂದು ನೋಡೋದಿದ್ರು ತುಪ್ಪ ಕಟ್ಟಿದೆ ಅಂದ್ಬಿಟ್ಟು 10 ದಿವ್ಸಕ್ಕೆ ಒಂದು ಸತಿ ನೀವು ಫೀಡಿಂಗ್ ಕೊಡೋಕ್ಕೆ ಬರ್ತೀರಲ್ವ. ಸೊ ಅವಾಗ ಮಾತ್ರನೇ ಇದು
ನೀವು ಚೆಕ್ ಮಾಡ್ಕೋಬೇಕು ತುಪ್ಪ ಕಟ್ಟಿದೆಯಾ ಇಲ್ವೋ ಅಂದ್ಬಿಟ್ಟು. ಆ್ಯಕ್ಚುಲಿ ನಾವು ಹೊಸ್ದಾಗಿ ತಂದು ಇನ್ಸ್ಟಾಲ್ ಮಾಡಿದಾಗ ಒಂದು ಪದ್ಧತಿ ಇದೆ, ಏನಂದರೆ ಅವಕ್ಕೆ ಸುತ್ತಮುತ್ತ ಜಾಗ ಗೊತ್ತಿರಲ್ವಲ್ಲ. ಸೊ ಅದಕ್ಕೆ ನಾವು 10 ಡೇಸ್ಗೆ ಒಂದು ಸತಿ ಇದಕ್ಕೆ ಫೀಡಿಂಗ್ ಕೊಡಲೇಬೇಕು ನಾವು. ಸೊ 10 ಡೇಸ್ಗೆ ಒಂದು ಸತಿ ನಾವು ಫೀಡಿಂಗ್ ಕೊಟ್ಟಿಲ್ಲ ಅಂದರೆ ಬೇಗ ಮೇಣ ಕಟ್ಟಲ್ಲ ಮತ್ತು ತಿರ್ಗಾ ಜೇನು ಬೀಳಲ್ಲ. ಸೊ ನಾವು 10 ಡೇಸ್ಗೆ ಒಂದು ಸತಿ ಫೀಡಿಂಗ್ ಅಂದರೆ 50 ಸತಿ ಕೊಡಬೇಕು. ಹೌದು 50 ಸತಿ ಕೊಡಬೇಕಾಗುತ್ತೆ. 50 ಸತಿ ಅಲ್ಲ, 10 ದಿವ್ಸಕ್ಕೆ ಒಂದು ಸತಿ ನೀವು ಫೀಡಿಂಗ್ ಕೊಡ್ತಾಯಿದ್ರೆ ಬೆಸ್ಟು. ಯಾಕಂದರೆ ನೀವು 10 ಡೇಸ್ಗೆ ಒಂದು ಸತಿ ನೀವು ಫೀಡಿಂಗ್ ಕೊಡ್ತಾಯಿದ್ರೆ ಅದು ಜೇನು ತಂದು ತುಪ್ಪನ ಸ್ಟೋರ್ ಮಾಡುತ್ತಲ್ವ, ಆ ತುಪ್ಪನ ತಿನ್ನಲ್ಲ ಅದು. ಸೊ ಆ್ಯಕ್ಚುಲಿ ಏನಂದರೆ ಒಂದು ವಿಚಾರ, ನಿಮಗೆ ಮೇಣ ಕಟ್ಟಬೇಕಂದ್ರೆ 1 kg ಮೇಣ ಕಟ್ಟಬೇಕು ಅಂದರೆ ಅದು 7 kg ತುಪ್ಪ ಕುಡಿಯುತ್ತೆ. ಸೊ ನಾವು ಅದಕ್ಕೇ ಫೀಡಿಂಗ್ನ ನಾವು ಎಕ್ಸ್ಟ್ರಾ ಕೊಟ್ಟರೆ ಇದನ್ನು ಆ್ಯಕ್ಚುಲಿ ನಾವು ಕೊಟ್ಟಿರೋ ಫೀಡಿಂಗ್ನ ಅದು ತಿನ್ನುತ್ತೆ. ಸೊ ಅದು ತಂದಿರೋ ಮೇಣನ ತುಪ್ಪನ ನೆಕ್ಸ್ಟು ಅದಕ್ಕೆ ಅಂತ ನಾವು ಸ್ಟೋರ್ ಮಾಡುತ್ತಲ್ವ, ನಮಗೆ ಆವಾಗ ತುಪ್ಪ ಜಾಸ್ತಿ ಬರುತ್ತೆ ನಿಮಗೆ. ಸೊ ನಾವು ಆ್ಯಕ್ಚುಲಿ 10 ಡೇಸ್ಗೆ ಒಂದು ಸತಿ ಫೀಡಿಂಗ್ ಕೊಡ್ತಾಯಿದ್ರೆ ನಮಗೆ ಬೇಗ ತುಪ್ಪನೂ ಕೂಡ ಸಿಗುತ್ತೆ, ಮತ್ತು ತಿರ್ಗಾ ಮೇಣನೂ ಕೂಡ ಬೇಗ ಕಟ್ಟಿ ನಮಗೆ ಅದು ಜಾಸ್ತಿ ತುಪ್ಪ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ಇನ್ನೊಂದು ಏನಂದರೆ ಇದನ್ನು ಯಾವ್ಯಾವಾಗ ಅಂದರೆ ಇವಾಗ ನೋಡಿ ಮಳೆಗಾಲದಲ್ಲಿ ಕೊಡಲೇಬೇಕಾಗುತ್ತೆ. ಮಳೆಗಾಲದಲ್ಲಿ ಜೇನು ಹೊರಗಡೆ ಹೋಗಿ ಮೇಯೋದಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ನಾವು ಕಂಟಿನ್ಯೂಸ್ ಫೀಡಿಂಗ್ ಕೊಡಲೇಬೇಕು. ಮತ್ತು ಜೇನುಗಳಿಗೆ ಹೆಂಗಂದರೆ ಜಾಸ್ತಿ ಬಿಸಿಲಿದ್ರೂ ಆಗೋಲ್ಲ, ಜಾಸ್ತಿ ಕೋಲ್ಡ್ ಇದ್ದರೂ ಆಗೋಲ್ಲ. ಇವಾಗ ಫುಲ್ಲು ಮೈನಸ್ ಬಂತು ವೆದರು ವಾತಾವರಣ, ಅಂಥ ಟೈಮಲ್ಲಿ ಜೇನು ಮನೆ ಬಿಟ್ಟು ಆಚೆಗೆ ಹೋಗೋಲ್ಲ. ಸೊ ಅವಾಗ ಏನು ಮಾಡೋಕ್ಕಾಗುತ್ತೆ, ಅಂಥ ಟೈಮಲ್ಲಿ ಕೂಡ ಫೀಡಿಂಗ್ ಕೊಡಬೇಕಾಗುತ್ತೆ. ಅಂಥ ಟೈಮಲ್ಲಿ ನಾವು ಫೀಡಿಂಗ್ ಕೊಟ್ಟು ಇವನ್ನ ನಾವು ಪಾಲನೆ ಪೋಷಣೆ ಮಾಡಿಕೊಂಡ್ರೆ ನೆಕ್ಸ್ಟು ಅವು ತುಪ್ಪ ಕಟ್ಟೋ ಟೈಮಲ್ಲಿ ಜೇನುಗಳು ಇರ್ತವೆ. ಇಲ್ಲ ಅಂದರೆ ಅವು ಜೇನುಗಳು ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅವಕ್ಕೆ ಫೀಡಿಂಗ್ ಇಲ್ಲ ಅಂದರೆ. ಮತ್ತು ಮರಿ ಮಾಡಲ್ಲ. ರಾಣಿ ಜೇನುಗಳು ಏನಾದ್ರು ಡೆತ್ ಆದವು ಅಂದರೆ ಬೇಗ ಅದು ನಮಗೆ ಬೆಳೆಯಲ್ಲ, ಜೇನು ಗೂಡು ಬೇಗ ಬೆಳೆಯಲ್ಲ. ಸೊ ಅದೊಂದು ಪ್ರಾಬ್ಲಮ್ ಆಗಿಬಿಡುತ್ತೆ. ಇಂತಿಂಥ ಟೈಮ್ಗಳಲ್ಲಿ ನಿಮಗೆ ಅದೇ ಯಾವಾಗ ವೆದರು ತುಂಬ ಕೋಲ್ಡ್ ಆಯಿತು ಅಂದರೆ ಮಳೆಗಾಲಗಳಲ್ಲಿ ಇಂಥ ಟೈಮ್ಗಳೆಲ್ಲ ನೀವು ಇವಕ್ಕೆ ಫೀಡಿಂಗ್ ಕೊಡ್ತಾನೇ ಇರಬೇಕಾಗುತ್ತೆ. ಸೊ ಅದೊಂದನ್ನು ನೀವು ಮೈಂಡಲ್ಲಿ ಇಕ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಜೇನುಗಳನ್ನ ಆ್ಯಕ್ಚುಲಿ ನಾವು ಸಾಗಾಣಿಕೆ ಮಾಡ್ತಾಯಿರ್ತೀವಲ್ವಾ, ಅಲ್ಲಿ ನಮ್ಮದು ಇವಾಗ ಏನೋ ಒಂದು ಹೂವನೋ ಏನೋ ಬೆಳೆದಿರ್ತೀವಿ. ಸೊ ಅದನ್ನೇನೋ ಬೆಳೆದಿದ್ದಾಗ ನಾವು ಔಷಧಿ ಹೊಡಿತೀವಿ. ಔಷಧಿ ಹೊಡೆದಾಗ ಏನಕ್ಕೆ, ಹೂವು ಚೆನ್ನಾಗಿ ಇಳುವರಿ ಬರಲಿ, ಇಲ್ಲಾಂದರೆ ಏನಾದರೂ ರೋಗ ಬಂದಿರುತ್ತೆ, ಆವಾಗ ನಾವು ಹೂವಕ್ಕೆ ಔಷಧಿ ಹೊಡಿತೀವಲ್ವ. ಔಷಧಿ ಹೊಡೆದಾಗ ನಾವು ಆ್ಯಕ್ಚುಲಿ ಏನು ಮಾಡಬೇಕು, ಆವಾಗ ಜೇನುಗಳು ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಆ್ಯಕ್ಚುಲಿ ಆವಾಗ ನಮ್ಮ ತೋಟಕ್ಕೆ ಏನಾದರೂ ನಾವು ಔಷಧಿ ಹೊಡೆದ್ರೆ ನಮ್ಮ ತೋಟಕ್ಕೆ, ನಾವು ಅಂಥ ಟೈಮಲ್ಲಿ ನಮ್ದು ಯಾವುದಾದ್ರು ಪಕ್ಕ ತೋಟ ಇರುತ್ತಲ್ವ ಅಲ್ಲಿಗೆ ಜೇನು ಪೆಟ್ಟಿಗೆನ ತೊಗೊಂಡೋಗಿ ಹಂಗೇ ಸುಮ್ಮನೆ ಒಂದು 2 to 3 ಡೇಸು ಸುಮ್ಮನೆ ಟೆಂಪ್ರವರಿಗೆ ಹಂಗೆ ಇಟ್ಬಿಡಬೇಕು. ಯಾಕೆಂದರೆ ಇವಾಗ ಜೇನು ಬಂದ್ಬಿಟ್ಟು ಮಕರಂದ ಇರೋಕ್ಕೆ ಹೋಗುತ್ತು ಹೂವಿಗೆ ಮಾತ್ರ. ನಾವು ಹೂವಕ್ಕೆ ಔಷಧಿ ಹೊಡೆದಿರ್ತೀವಿ, ಆವಾಗ ಆ ಹೂವಿನಲ್ಲಿ ಮಕರಂದ ಇರೋ ಟೈಮಲ್ಲಿ ಜೇನು ಆ ಔಷಧಿ ಸಮೇತ ಕುಡಿಯುತ್ತಲ್ವ, ಆವಾಗ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೇನೆ ನೀವೇನು ಮಾಡಬೇಕು, ಅಂಥ ಟೈಮಲ್ಲಿ ಏನಾದ್ರೂ ನಾವು ಔಷಧಿ ಹೊಡೆದ್ರೆ ನಮ್ಮದು ಪಕ್ಕದ ತೋಟ ಇರುತ್ತಲ್ವ, ಆವಾಗ ಟೋಟಲಿ ಎಲ್ಲ ತೊಗೊಂಡೋಗಿ ಅಲ್ಲಿ ಶಿಫ್ಟ್ ಮಾಡಿಬಿಟ್ಟು ಒಂದು 3 ದಿವಸ ಆದಮೇಲೆ ಮತ್ತೆ ತಂದು ನಾವು ಬೇಕಂದರೆ ನಮ್ಮ ತೋಟಕ್ಕೆ ಇನ್ಸ್ಟಾಲ್ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ, ಆರಾಮಾಗಿರ್ತವೆ. ಯಾಕಂದರೆ ಅಷ್ಟೊತ್ತಿಗೆ ಆಲ್ರೆಡಿ ಅದು ಹೋಗ್ಬಿಟ್ಟಿರುತ್ತೆ, ಯಾವುದೋ ನಾವು ಔಷಧಿ ಹೊಡೆದಿರೋದೆಲ್ಲ ಹೋಗಿರುತ್ತೆ ಅದರದ್ದು ಪವರು. ಸೊ ಅವಾಗ ಮತ್ತೆ ತಿರ್ಗಾ ಜೇನು ಮಕರಂದ ಇರೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಜೇನಿಗೂ ಏನೂ ತೊಂದರೆ ಆಗೋಲ್ಲ ಅವಾಗ. ಸೊ ನೀವು ಆರಾಮಾಗಿ ಸಾಗಾಣಿಕೆ ಮಾಡ್ಬೋದು, ಜೇನುಗಳು ಕೂಡ ಇರುತ್ತವೆ, ಡೆತ್ ಆಗೋಲ್ಲ. ಮತ್ತು ನಾನು ಇದು ಬಾಳೆಯಲ್ಲಿ ಯಾಕೆ ಕಟ್ಟಿದ್ದೀನಿ ಅಂದರೆ, ಆ್ಯಕ್ಚುಲಿ ನೆನ್ನೆ ಬಂತು. ಸೊ ಇದು ಪೆಟ್ಟಿಗೆ ಇವಾಗ ನಾನಿನ್ನೂ ಕವರ್ನೆಲ್ಲ ಅದೆಲ್ಲ ತಂದಿಲ್ಲ, ಬಿಸಿಲು ಜಾಸ್ತಿ ಹೊಡಿತಾಯಿತ್ತು. ಅದಕ್ಕೇ ನಮ್ಮದೇ ನೋಡಿ ಅಲ್ಲಿ ಬಾಳೆ ಗಿಡಗಳಿದ್ದು ಸಣ್ಣ ಸಣ್ಣವು, ಅದ್ರದ್ದೇ ಕಿತ್ಬಿಟ್ಟು ಕಟ್ಟಿದ್ದೀನಿ. ಇವತ್ತು ಸಾಯಂಕಾಲ ಹೋಗಿ ಅದನ್ನು ಮೇಲ್ಗಡೆಗೆ ಮುಚ್ಚೋದಕ್ಕೆ ಕವರು ಅದನ್ನೆಲ್ಲನೂ ತಂದ್ಬಿಟ್ಟು ನೀಟಾಗಿ ಕಟ್ಟಬೇಕು. ನಾವು ಆ್ಯಕ್ಚುಲಿ ಬಯಲುಸೀಮೆ ಜೇನು ಸಾಕಾಣಿಕೆ ಮಾಡ್ತಾ ಇರೋದು. ಬಯಲುಸೀಮೆ ಜೇನು ಸಾಕಾಣಿಕೆಯಲ್ಲಿ ತುಪ್ಪ ಆ್ಯಕ್ಚುಲಿ ಇಳುವರಿ ಸ್ವಲ್ಪ ಕಮ್ಮಿನೇ ಬರೋದು. ಅಂದರೆ 6 ತಿಂಗಳು, ಇವಾಗ ಆಲ್ಮೋಸ್ಟ್ ಇವಾಗ ನೋಡಿ ಜನವರಿಯಿಂದ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ವರೆಗೂ ತುಪ್ಪ ಬರುತ್ತೆ. ಸೊ ಬಯಲುಸೀಮೆಯಲ್ಲಿ ತುಪ್ಪದ ಇಳುವರಿ ಕಮ್ಮಿನೇ ಬರೋದು. ಯಾಕಂದರೆ ಹೂವುಗಳು ಕಮ್ಮಿ ಇರುತ್ತೆ, ಇಲ್ಲೆಲ್ಲ ಕಾಡು ಅದೆಲ್ಲ ಕಮ್ಮಿ ಇರುತ್ತೆ. ಸೊ ಅದರಿಂದ ಬಯಲುಸೀಮೆಗಳಲ್ಲಿ ಒಂದು 5 ರಿಂದ 6 kg, ಇಲ್ಲಾಂದರೆ ಮ್ಯಾಕ್ಸಿಮಮ್ ಒಳ್ಳೆ ತೆಂಗಿನ ಮರಗಳಿದ್ದು ಅಡಿಕೆ ಸಸಿಗಳೆಲ್ಲ ಚೆನ್ನಾಗಿತ್ತು, ಆ ಥರ ಏನಾರು ಇತ್ತು ಅಂದರೆ ನಿಮಗೆ
7ರಿಂದ 8 kg ತುಪ್ಪ ಬರ್ಬೋದು ಬಂದರೆ ಅಷ್ಟೇನೆ. ಸೊ ಬಯಲುಸೀಮೆಯಲ್ಲಿ ನಾವು ಜೇನು ಸಾಗಾಣಿಕೆ ಮಾಡಬೇಕಂದ್ರೆ ಇಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದು. ನೋಡಿ ನಾನು ಆ್ಯಕ್ಚುಲಿ ಒಂದು 10 ಪೆಟ್ಟಿಗೆ ಇನ್ಸ್ಟಾಲ್ ಮಾಡಿದ್ದೀನಿ. ನಾವೆಲ್ಲ 5 ಅಡಿಗೆ ಆರಾಮಾಗಿ ಒಂದೊಂದು ಪೆಟ್ಟಿಗೆನ ಇನ್ಸ್ಟಾಲ್ ಮಾಡ್ಕೋಬೋದು. ನೋಡಿ ಅಲ್ಲೊಂದಿದೆ ಜೇನು ಪೆಟ್ಟಿಗೆ, ಅದು ಬಿಟ್ಟರೆ ನೋಡಿ ಇಲ್ಲೇ ಒಂದಿದೆ, ಅದು ಬಿಟ್ಟರೆ ನೋಡಿ ಅಲ್ಲಿ ಆ ಮೂಲೆಯಲ್ಲೂ ಒಂದೈತೆ. ಎಲ್ಲ 5 ಅಡಿ 10 ಅಡಿಗೆ ಒಂದೊಂದು ಇನ್ಸ್ಟಾಲ್ ಮಾಡಿರೋದು.